ಸೌಜನ್ಯ ಕ್ರೂರ ಅತ್ಯಾಚಾರಕ್ಕೊಳಪಟ್ಟು ಸಾವನ್ನಪ್ಪಿದ ಆ ಹೆಣ್ಣು ಮಗುವಿನ ಆತ್ಮಕ್ಕೆ 13 ವರ್ಷ ಕಳೆದರೂ ಶಾಂತಿ ಸಿಗಲಿಲ್ಲ. ಅವಳ ತಂದೆ ತಾಯಿಗಳಿಗೆ ಅಲ್ಲಿಂದ ಪ್ರತಿ ಸಾರಿ ಮರುಕಳಿಸೋ ಆ ಕರಾಳ ನೆನಪನ್ನ ಮರೆತು ಇಂದಿಗೂ ನೆಮ್ಮದಿಯಿಂದ ಬದುಕೋಕಾಗಿಲ್ಲ. ಈಗ ಧರ್ಮಸ್ಥಳದ ವಿಡಿಯೋಗಳನ್ನ ಹಾಕಿ ಅವಳಿಗೆ ನ್ಯಾಯ ಕೊಡದ ನೀನು ನಮಗೆಲ್ಲಿ ಕೊಡ್ತೀಯಾ ಅಂತ ದೇವರನ್ನ ಪ್ರಶ್ನಿಸೋರು ಒಂದಷ್ಟು ಜನ ಆದ್ರೆ, ಆಗ ಸುಡೋ ಬಿಸಿಲಲ್ಲಿ ಬೀದಿಗಿಳಿದು ಸೌಜನ್ಯ ನಮ್ಮ ಮನೆ ಮಗಳು ಅಂತ ತಿಂಗಳುಗಟ್ಟಲೆ ಹೋರಾಡಿದ್ದು ಮತ್ತೊಂದಷ್ಟು ಜನ. ದೇವರನ್ನ ಪ್ರಶ್ನಿಸಿದ ವಿಡಿಯೋಗಳಿಗೆ ದೇವರು ಕಮೆಂಟ್ ಮಾಡಲಿಲ್ಲ. ಬೀದಿಗಿಳಿದು ಹೋರಾಡಿದ ಸಾವಿರಾರು ಜನಕ್ಕೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲಿಲ್ಲ. ಅತ್ಯಾಚಾರವಾಗಿ ಅಪರಾಧಿಗೆ ಶಿಕ್ಷೆಯೂ ಆಯ್ತು. ಇನ್ನೇನು ಕೇಸ್ ಅಂತ್ಯವಾಯಿತು ಅನ್ನುವಾಗ ಹಲವಾರು ಅನುಮಾನಗಳು ಮೂಡುತ್ತೆ. ಸಂತೋಷ್ ರಾವ್ ನಿರಪರಾಧಿ ಅನ್ನೋ ಕೂಗು ಕೇಳಿ ಬರುತ್ತೆ. ಆಗಲೇ ಶಿಕ್ಷೆಯು ಪ್ರಕಟವಾಗಿ ತನಿಖೆ ಸಂಪೂರ್ಣವಾಗಿ ಹಳ್ಳೆಹಿಡಿದಿರುತ್ತೆ. ಅಲ್ಲಿಂದ ಈ ಪ್ರಕರಣ ತೀವ್ರ ಹೋರಾಟದ ಸ್ವರೂಪವನ್ನು ಪಡೆದರೂ ಆ ಹೋರಾಟಗಳಿಗೆ ಜಯ ಸಿಗಲಿಲ್ಲ. ಕಾರಣ ನ್ಯಾಯಾಲಯ ಸಾಕ್ಷಿಯನ್ನ ಕೇಳುತ್ತೆ. ಇನ್ನು ಮುಂದೆಯೂ ಸಿಗೋದು ಕಷ್ಟ ಸಾಧ್ಯವೇ? ಯಾಕಂದ್ರೆ ಈ ಕೃತ್ಯದಲ್ಲಿ ಪ್ರಭಾವಿ ವ್ಯಕ್ತಿಗಳು ಪಾಲ್ಗೊಂಡಿದ್ದಲ್ಲಿ ಖಂಡಿತ ಸಾಕ್ಷಿಯ ಸರ್ವನಾಶವಾಗಿರುತ್ತೆ. ಈಗ ಮತ್ತೊಮ್ಮೆ ಈ ಪ್ರಕರಣವನ್ನ ಎಳೆಯಾಗಿ ವಿವರಿಸೋ ಒಂದು ವಿಡಿಯೋದ ಮೂಲಕ ವಿಷಯ ಮತ್ತೆ ಚರ್ಚೆಗೆ ಬರ್ತಿದೆ. ಜನರ ಆಕ್ರೋಶ ಸೋಷಿಯಲ್ ಮೀಡಿಯಾಗಳಲ್ಲಿ ಮುಗಿಲು ಮುಟ್ತಿದೆ. ಆದರೆ ಈ ಆಕ್ರೋಶ ಕಮೆಂಟ್ಸ್ ಮತ್ತು ಸ್ಟೇಟಸ್ ಗಳಿಗೆ ಸೀಮಿತವಾಗದೆ ನ್ಯಾಯದ ಪರವಾಗಿ ನಡೆಯೋ ಹೋರಾಟದಲ್ಲೂ ಹೊರಬೀಳಬೇಕಾಗತ್ತೆ. ಒಂದೇ ವಿಡಿಯೋ ಮತ್ತೆ ಜನರನ್ನ ಬಡಿದೆಬ್ಬಿಸಿ ಸೋಷಿಯಲ್ ಮೀಡಿಯಾದ ಶಕ್ತಿಯನ್ನು ತೋರಿಸಿದೆ. ಆದ್ರೆ ಆ ಕಿಚ್ಚು ಇಲ್ಲಿಗೆ ನಂದಿ ಹೋಗದೆ ನ್ಯಾಯ ಸಿಗೋವರೆಗೂ ಉರಿಯಬೇಕಾಗತ್ತೆ. ಹೋರಾಟವಿರಲಿ ಈ ಕೃತ್ಯ ಎಸಗಿದವರ ವಿರುದ್ಧ, ದೇವಾಲಯದ ವಿರುದ್ಧವಲ್ಲ. ಈ ಪ್ರಕರಣ ಮತ್ಯಾವ ದುರುದ್ದೇಶಗಳಿಗೆ ಬಳಕೆಯಾಗದೆ ತನಿಖೆ ಮತ್ತೊಂದು ಹಂತಕ್ಕೆ ಹೋಗಿ ಆ ಹೆಣ್ಣು ಮಗುವಿನ ಜೊತೆಗೆ ಅನ್ಯಾಯವಾಗಿರೋ ಇನ್ನಷ್ಟು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ. ಇಲ್ಲದೆ ಹೋದರೆ ಜನರಿಗೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಉಳಿಯಲ್ಲ.